ಸಿದ್ದರಾಮಯ್ಯ ಇನ್ನೊಂದು ಹೇಳ್ತಾರೆ, ಮಾಧ್ಯಮಗಳು ಈ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇತ್ತು, ಅದಕ್ಕೆ ನಾವು ಜಂಟಿಯಾಗಿ ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದೀವಿ, ಯಾವುದೇ ಗೊಂದಲ ನಮ್ಮಲ್ಲಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವರು ಈಗ ಮಾಧ್ಯಮ ಸೃಷ್ಟಿ ಮಾಡಿದ್ರೆ, ಮಾಧ್ಯಮ ಸುಳ್ಳಿ ಮಾಡಿದ್ರೆ ನಿಮ್ಮ MLA ಕೇಳ್ತಾ ಇದ್ದಾರೆ. ರಾಮನಗರ MLA ಯಾರು? ಕಾಂಗ್ರೆಸ್ MLA. ಅವ್ರು ಯಾಕೆ ಕೇಳ್ತಾ ಇದ್ದಾರೆ? ಕುಣಿಗಲ್ MLA ಯಾಕೆ ಕೇಳ್ತಾ ಇದ್ದಾರೆ? ಬಾಲಕೃಷ್ಣ ಯಾಕೆ ಕೇಳ್ತಾ ಇದ್ದಾರೆ? ಅವರೇ ತಾನೇ ಹೇಳ್ತಾ ಇರೋದು. ಮಾತು ಕೊಟ್ಟಿದ್ರೆ ಬಿಟ್ಕೊಡ್ಲಿ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಇವ್ರು ಯಾಕೆ ಟ್ವೀಟ್ ಮಾಡಿದ್ರು? DK ಶಿವಕುಮಾರ್ ಸಿದ್ದರಾಮಯ್ಯ ಯಾಕೆ ಟ್ವೀಟ್ ಮಾಡಿದ್ರು? ಟ್ವೀಟ್ ಮಾಡೋ ಅವಶ್ಯಕತೆ ಏನಿತ್ತು? ಸರಿ ಇದ್ದಿದ್ರೆ, ನಿಮ್ಮ ಒಂದಾಗಿದ್ದಿದ್ರೆ ಯಾಕೆ ಟ್ವೀಟ್ ಮಾಡ್ತೀರಾ? ವರ್ಲ್ಡ್ ಈಸ್ ವರ್ಲ್ಡ್ ಅಂತಾನೆ ಟ್ವೀಟ್ ಮಾಡಿದಿರಲ್ಲ, ವರ್ಲ್ಡ್ ಈಸ್ ವರ್ಲ್ಡ್ ಅಂತ. ಆಮೇಲೆ ಗೋವಿನ ಕತೆ ಹೇಳ್ತಿರಲ್ಲ, ಏನದು, ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಹೇಳ್ಬಿಟ್ಟು ಗೋವಿನ ಕತೆ ಹಾಡು ಹೇಳ್ತೀರಾ. ಇಲ್ಲಿ ಗೋವ್ಯಾರು ವ್ಯಾಘ್ರ ಯಾರು ಅನ್ನೋದು ರಾಜ್ಯ ಜನತೆಗೆ ಗೊತ್ತಾಗಬೇಕು. ಈಗ ಎಷ್ಟೇ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಗ್ಲಿ, ಡಿನ್ನರ್ ಮೀಟಿಂಗ್ಗಳಾಗ್ಲಿ, ಇವರ ಮನಸ್ಸುಗಳು ಒಂದಾಗಲ್ಲ ಅಂತೀರಾ? ಅಂದ್ರೆ ಕೇವಲ ಇದು ಡ್ಯಾಮೇಜ್ ಕಂಟ್ರೋಲ್ ಅಂತೀರಾ? ಹಾಲು ಒಡೆದೋಗ್ಬಿಟ್ಟಿದೆ, ಒಡೆದೋಗಿರೋ ಹಾಲನ್ನ ಒಟ್ಟುಗೂಡ್ಸಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಒಡೆದೋಗಿರೋ ಹಾಲು ಬಗ್ಗೆ. ಈಗ ಹಾಲು ಒಡೆದೋಗ್ಬಿಟ್ಟಿದೆ, ಸುಮ್ಮನೆ ನಿಂತ್ಕೊಂಡು ನಾವು ಒಟ್ಟಿದ್ದೀರಿ ಅಂತ ಹೇಳಿದ್ರೆ ಅದಾಗಲ್ಲ. ಯಾರು ಮುಖ್ಯಮಂತ್ರಿ ಅಂತ DK ಶಿವಕುಮಾರ್ ಹತ್ರ ಹೇಳಿಸಿ. ಅವರು DK ಶಿವಕುಮಾರ್ ಒಂದು ಮಾತು ಹೇಳ್ಬಿಡ್ಲಿ, ಮಾಧ್ಯಮದ ಮೇಲೆ, ವಿರೋಧ ಪಕ್ಷದ ಮೇಲೆ ಟೀಕೆ ಮಾಡ್ತಾ ಇದ್ದಾರೆ. ಅವ್ರು ಒಂದು ಮಾತು DK ಶಿವಕುಮಾರ್ ಮಾಧ್ಯಮಕ್ಕೆ ಬಂದು 2028ರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, ನಾವು ಒಂದು ಚಕಾರ ಮಾತು ಆಡಲ್ಲ, ನಾವು ಆಡಲ್ಲ. ಅವ್ರು ಹೇಳಲ್ಲ. ಗೊಂದಲ ನಿಮ್ಮ ಹತ್ರ ಇದೆ, ಒಟ್ಟಿಗೆ ಅಂತ ಹೇಳ್ಬಿಟ್ರೆ ಬಾಯಲ್ಲಿ ಹೇಳಿದ್ರೆ ಆಗಲ್ರಿ. ಅನೌನ್ಸ್ ಮಾಡಿ, ನಿಮ್ಗೆ ಧೈರ್ಯ ಇದ್ರೆ ಮಾಡೋವರೆಗೂ ನಿಮ್ಗೆ ಗೊಂದಲ ಇದೆ ಅಂತಾನೆ ಹೇಳೋದು. ಇದು DK ಶಿವಕುಮಾರ್ ಅವ್ರಿಗೆ ಸವಾಲ್ ಆಗ್ತಿದ್ದೀರಾ ನೀವು? ಅನೌನ್ಸ್ ಮಾಡಿ ಅಂತ ಸವಾಲ್. DKಗೂ ಸವಾಲೇ, ಖರ್ಗೆವರೆಗೂ ಸವಾಲೇ, ರಾಹುಲ್ ಗಾಂಧಿಗೂ ಸವಾಲೇ. ನೀವು ಹೇಳಿ ಯಾರು ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿಬಿಡಿ. 2028ರವರೆಗೂ ಇವ್ರು ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡಿಬಿಡಿ. ವಿರೋಧ ಪಕ್ಷನೂ ಮಾತಾಡಲ್ಲ, ಮಾಧ್ಯಮನೂ ಮಾತಾಡಲ್ಲ. ಸರ್, ಈಗ ಕ್ರಾಂತಿ ಆಗೇ ಆಗುತ್ತಾ ನಿಮ್ಮ ಒಂದು ಅನುಭವದ ಪ್ರಕಾರ? ಇದೇನೇ ಪ್ರೆಸ್ ಮೀಟ್ಗಳು ಮಾಡಿ ಜಂಟಿಯಾಗಿ ಸಂದೇಶ ಕೊಟ್ಟರು ಕೂಡ ಕ್ರಾಂತಿ ಆಗೋದು ನಿಜನಾ ಕಾಂಗ್ರೆಸ್ನಲ್ಲಿ? ಗ್ಯಾರಂಟಿ, ಡೌಟೇ ಇಟ್ಕೊಂಬೇಡಿ, ಡೌಟೇ. ಯಾಕೆಂದ್ರೆ DK ಈಗಾಗಲೇ ಹೇಳಿದಾರಲ್ಲ, ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. 6 ಜನರ ಮಧ್ಯೆ ಹೊಂದಾಣಿಕೆ ಆಗಿದೆ, ಅದು 4 ಗೋಡೆಗಳ ಮಧ್ಯೆ ಆಗಿದೆ, ನಾನು ಬಿಡಲ್ಲ ಅನ್ನೋ ಮಾತನ್ನೇ ಹೇಳ್ತಾರೆ. ಈಗ ಸಿದ್ದರಾಮಯ್ಯನೇ ಹೇಳ್ಬೇಕಲ್ಲ, 6 ಜನ ಇದ್ರು ಅಂತ. ಯಾರ್ಯಾರು 6 ಜನ ಅಂತ ಸಿದ್ದರಾಮಯ್ಯ ಅನೌನ್ಸ್ ಮಾಡಬೇಕು. ಏನಾಗಿದೆ ಅಂತ ಸಿದ್ದರಾಮಯ್ಯ ತುಟಿಕ್ ಬಿಟ್ಟಿಕನಲ್ಲ. DK ಮಾತ್ರ 6 ಜನ ಇದ್ರು, 4 ಗೋಡೆ, 2.5 ವರ್ಷ ಹೊಂದಾಣಿಕೆ ಆಗಿದೆ ಅಂತ ನ್ಯಾಷನಲ್ ಚಾನಲ್ಗೆ ಹೇಳಿದ್ರಲ್ಲ, ಇಂಗ್ಲಿಷ್ ಚಾನಲ್ಗೆ. ಆಗಿರೋದು ನಿಜ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಸುಳ್ಳು ಹೇಳೋರು ಯಾರು? ಈ ಗೋವಿನ ಕಥೆಯಲ್ಲಿ ಗೋವ್ಯಾರು ವ್ಯಾಘ್ರ ಯಾರು ಅಂತ ಗೊತ್ತಾಗಬೇಕು ರಾಜ್ಯ ಜನತೆ. ಇವತ್ತಿನ ಮೀಟಿಂಗ್ ಅಂದ್ರೆ ಏನು ಅಂತ ಹಂಗಾರೆ ಸಂದೇಶದ ಮೀಟಿಂಗ್ ಏನಂತೀರಾ? ಯಾರು ಇವತ್ತು ಮೀಟಿಂಗ್ ಆಗಿದೆ ಅವ್ರದ್ದು ಜಂಟಿ ಮೀಟಿಂಗು? ಅದು ಕಾಟಾಚಾರದ ಮೀಟಿಂಗು. ಅದಕ್ಕೆ 3 ಪೈಸದ ಬೆಲೆ ಇಲ್ಲ, ಅಲ್ಲೇನು ತೀರ್ಮಾನ ಆಗಿಲ್ಲ. ಒಡಕೆ ಹಂಗೆ ಇದೆ. ರಾಜ್ಯದ ಜನ ಇವರಿಗೆ ಇಡೀ ಶಾಪ ಆಗ್ತಾವೆ. ಇದಿಷ್ಟು ವಿಪಕ್ಷ ನಾಯಕರ ಅಂತ ಅಶೋಕ್ ಅವರ ಮಾತು. ಇವತ್ತಿನ ಮೀಟಿಂಗ್ ಎಂದೇ ಕಾಟಾಚಾರದ ಮೀಟಿಂಗ್ ಆಗಿದೆ. ಕೇವಲ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ಪ್ರಯತ್ನಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನವೆಂಬರ್ ಕ್ರಾಂತಿ ಹಾಗೇ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರೋದು. ಒಂದು ಪಕ್ಷದಲ್ಲಿ ನೀವು ಒಟ್ಟಾಗಿ ಇದ್ರೆ ಯಾರು ಮುಂದಿನ ಮುಖ್ಯಮಂತ್ರಿ, 28ರವರೆಗೆ ಯಾರು ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡಿ ಅಂತ ಹೇಳಿ ಏನೋ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅಶೋಕ್ ಕೂಡ ಸವಾಲ್ ಕೂಡ ಹಾಕ್ತಾ ಇರುವಂತ. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.